ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ವೀರಶೈವ ಲಿಂಗಾಯತ ಸಮಾಜದವರಿಂದ ಬೃಹತ್ ಪ್ರತಿಭಟನೆ. ಹೌದು ವೀಕ್ಷಕರೇ, ಪಟ್ಟಣದಲ್ಲಿ ಹಿಂದೂ ಸಮಾಜದ ರುದ್ರಭೂಮಿಯಲ್ಲಿ ಪಟ್ಟಣ ಪಂಚಾಯತದ ವತಿಯಿಂದ ರಸ್ತೆ ನಿರ್ಮಾಣಕ್ಕೆ ನೀವು ಅನುವು ಮಾಡಿಕೊಟ್ಟಿರುತ್ತೀರಿ. ಇದು ನಮಗೆ ಅವಶ್ಯಕತೆ ಇರುವುದಿಲ್ಲ. ಈಗಾಗಲೇ ರುದ್ರಭೂಮಿಗೆ ಹೋಗಲಿಕ್ಕೆ 3 ರಸ್ತೆಗಳು ಇವೆ. ಆದ್ದರಿಂದ ಈ ರಸ್ತೆ ತತ್ಕ್ಷಣ ತೆರವುಗೊಳಿಸಬೇಕು ಹಾಗೂ ಹದಬಸ್ತಿ ಮಾಡಿಕೊಡಬೇಕು. ನಮ್ಮ ಸಮಾಜದ 2 ಎಕರೆ ಜಮೀನು ಗುರುತಿಸಿ ಚಕ್ಬಂದಿ ಗುರುತಿಸಿ ಕೊಡಬೇಕು. ಅದೇ ರೀತಿಯಾಗಿ ಬೌಂಡ್ರಿ ಗುರುತಿಸಿ ಕಾಂಪೌಂಡ್ ಹಾಕಿ ಕೊಡಬೇಕು. ಸರ್ವೆ ನಂಬರ್ 765ರಲ್ಲಿ ಒಟ್ಟು ಸ್ಮಶಾನದ ಜಾಗೆ 6 ಎಕರೆ ಇದ್ದು ಅದರಲ್ಲಿ ನಮ್ಮ ಸಮಾಜಕ್ಕೆ 2 ಎಕರೆ ಗುರುತಿಸಿ ಕೊಡಬೇಕೆಂದು ಸಮಾಜದ ಮುಖಂಡರಾದ ಕುಮಾರ್ ಹಿರೇಮಠ್ ಮಾತನಾಡಿದರು. ಇದಕ್ಕೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಹೇಶ್ ಭಜಂತ್ರಿ ತತ್ಕ್ಷಣ ಪ್ರತಿಕ್ರಿಯಿಸಿ, ಆದಷ್ಟು ಬೇಗನೆ ನಾವು ಮೇಲಿನ ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ಪೂರ್ಣ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡುವೆ ಎಂದು ಸಮಾಜದವರಿಗೆ ಭರವಸೆ ಕೊಟ್ಟರು. ಅದೇ ರೀತಿಯಾಗಿ ಸಮಸ್ತ ಹಿಂದೂ ಸಮಾಜದವರು ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಮುಂದೆ ತಾಲೂಕು ದಂಡಾಧಿಕಾರಿಗಳಾದ ಎಂ.ಇ. ಗುಂಡಪ್ಪಗೋಳ್ ಅವರಿಗೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿ ಆದಷ್ಟು ಬೇಗನೆ ತಮ್ಮ ಈ ಮನವಿಗೆ ನಾನು ನನ್ನ ಕಡೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹಿಂದೂ ಸಮಾಜದ ಎಲ್ಲ ಗುರು ಹಿರಿಯರು, ಯುವಕರು, ಮುಖಂಡರುಗಳಾದ ಮಾಂತೇಶ್ ಜಕಾತಿ, ಶಶಿಕಾಂತ್ ಹಾದಿಮನಿ, ಶಿವಾನಂದ್ ಯರ್ಗಣಿವಿ, ವಿರೂಪಾಕ್ಷ ಜಕಾತಿ, ದುಂಡಪ್ಪ ಉಪ್ಪಿನ್, ಬಾಪೂಜಿ ರಾಯರ್, ಶಿವಾನಂದ್ ಪಟನ್ ಶೆಟ್ಟಿ, ರಾಜು ಕತ್ತಿಶೆಟ್ಟಿ, ತಮ್ಮಣ್ಣ ವಾಲಿ, ಮಂಜುನಾಥ್ ಪಟನ್ ಶೆಟ್ಟಿ, ಶಿವಾನಂದ್ ಬಳಿಗಾರ್, ಈರಣ್ಣ ಹುಲ್ಲೂಲ್, ಬಾಲಕೃಷ್ಣ ಹಡಪದ್, ಸೋಮು ರೈನಾಪುರ್, ರಾಜು ಬೆಣ್ಣಿ, ರಮೇಶ್ ಮುರ್ಗೋಡ್, ಶ್ರೀಧರ್ ಉಪ್ಪಿನ್, ಶಿವ್ ಹೊರಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಹಿಂದಗಡೆ ಅಲ್ಲಿ ಹೋಗಿದ್ದೀನಿ ಸ್ಪಾಟ್. ಈ ರೋಡ್ ಇಲ್ಲಿ ಯಾಕೆ ಮಾಡ್ರಿ ಅಂತ ಕೇಳಿ ಬರ್ತಾರೆ ಏನಿದ್ರು. ಅದು ಹೊರಗೆ ಯಾವುದೋ ಒಂದು ನಮ್ಮ ಇದು ಲೇಔಟ್ಗೆ ಕನೆಕ್ಟ್ ಆಗೋದಲ್ಲ. ಅದು ಈಗ ನಮ್ಮ ಇದು ಐತಲ್ರಿ ಒಳಗದೀಗ ಇದು ಸ್ಮಶಾನಕ ಅಲ್ಲೇ ಒಳಗೆ ಜನಕ್ಕೆ ಅಡ್ಡಾಡಕ್ಕೆ ಮಾಡಿದ್ರು. ಅಲ್ಲೇನಾಗೈತಿ ನಮ್ಮ ಇದು ಸ್ಕೂಲ್ ಅಬಡೆ ಸ್ಕೂಲ್. ಈಗ ಆ ರೋಡ್ ಅಲ್ಲಿ ಮುಂದೆ ಕನೆಕ್ಟ್ ಆಗೈತೆ. ಅಲ್ಲಿ ಅವ್ರು ವಾಲ್ ಹಾಕಿಬಿಟ್ಟು ಅಂತಂದ್ರೆ ಆ ರೋಡ್ ಅಲ್ಲಿ ಅದೇ ಹೆಜ್ಜೆ ಆಂತರ ಇದಕ್ಕೂ ರೈನಾಪುರ ಕಡೆ ಹೋಗ್ತೀವಿ, ಅದು ರೋಡ್ ಕಟ್ ಮಾಡ್ತೀವಿ. ಆಂತರ ಇದಕ್ಕೂ ಅದು ಬಸ್ತು ಹೇಗಂತ ಬನ್ನಿ ಅದು ಬಸ್ ಮಾಡೋಣ. ಎಷ್ಟಾಯ್ತು ನಮ್ದು 6 ಎಕರೆ ಜಮೀನು ಹಾಕೋದು ಎಲ್ಲಕ್ಕೂ ವಾಲ್ ಅಥವಾ ಬೇಲಿ ಹಾಕೋದು ಮಾಡಿ. ಈ ರೋಡ್ ಏನೈತಿ, ಈ ರೋಡ್ ಎಲ್ಲಿಯೋ ಆ ಕಡೆ ಈ ಕಡೆ ಹೋಗೋ ರೋಡ್ ಅಲ್ಲ. ಅದು ಯಾವ ಲೇಔಟ್ ಕನೆಕ್ಟ್ ಆಗೋ ರೋಡ್ ಅಲ್ಲ. ಯಾಕಂದ್ರೆ ಲೇಔಟ್ ಕನೆಕ್ಟ್ ಆಗೋ ರೋಡ್ ಅದಾವ ಒಂದು 2-3 ರೋಡ್ ಅಲ್ಲ. ಇದು ಒಳಗೆ ಬರೀ ನಾವು ಇದು ಸ್ಮಶಾನಕ್ಕೆ ಮಾಡಬೇಕು ಅಂತ ರೋಡ್. ಇದು ಅವ್ರು ತಮ್ಮ ಯಾವುದೋ ಅದಿದ್ರೆ ಕ್ರಿಯಾ ಯೋಜನೆ ಹಾಕೊಂಡು ರೋಡ್ ಅದು. ಅದಕ್ಕೆ ನಿಮ್ಗೆ ಅಷ್ಟು ಅದು ಇದಕ್ಕೆ ಗೊತ್ತಿರೋ ವಿಷಯ. ಈ ರೋಡಿಂದ ಮತ್ತೊಂದು ಲೇಔಟ್ಗೆ ಯಾವ್ದು ಬರಲಿ ಏನಾಗೈತಿಲ್ಲ. ಒಳಗೆ ಅಲ್ಲಿ ಏನು ಬರ್ತಾರಲ್ಲ ಜನ ಬರ್ತಾರಲ್ಲ, ಅಲ್ಲಿ ಹೋಗಾಕೋ ಎಲ್ಲಾಕು ಕೊಡಕ್ಕೆ ಅವಕಾಶ ರೋಡ್ ಮಾಡ್ಕೊಂಡು ಮಾಡಿದ್ರು ರೋಡ್. ಮತ್ತೆ ಅವ್ರು ಕರ್ಸ್ತಾನೆ ಇನ್ನು ಅವ್ರು ಇವರು ಬರ್ತಾರೆ ಮಾತಾಡೋದ್ರ ಬಗ್ಗೆ ಆಕ್ಷನ್ ತಗೋತಾರೆ. ಅದಕ್ಕೆ ಅನುಮೋದನೆ ಆಗಿತ್ತು. ಅದ್ರ ಗ್ರಾಂಟನೇ ಈಗ ಹಾಕ್ಯಾರ ಅವ್ರ. ನಾವು ಆಗ ಬಂದಿಡ್ಸಿದ್ವಿ ಪೈಪ್ ಈಗ ತೆಗಿಸ್ಬಿಟ್ರೆ ಸರ್. ಸಣ್ಣ ಸಣ್ಣ ಹಳ್ಳಿಯಾಗ ನೋಡು ನಂದನ ಒಣ ಮಾಡ್ಯಾರ್ರಿ. ನಮ್ದು ಇದು ಬೆಳಿತಕ್ಕ ತಾಲೂಕಾ ಪ್ಲೇಸ್ ಸರ್. ದಯವಿಟ್ಟು ಮಾಡಿ ನಿಮ್ಮ ಹೆಸರು ಉಳಿತೈತಿ ಸರ್. ನಿಮ್ಮ ಹೆಸರು ಉಳಿಯಂಗ ಒಂದು ಕೆಲಸ ಮಾಡ್ಕೊಡ್ರಿ ಸರ್. ಈಗಾಗಲೇ ಸಮಾಜದ ವಿನಂತಿಯನ್ನ ನಮ್ಮ ಸಾಹೇಬರು ತಗೊಂಡರು. ಅದಕ್ಕೆ ಸ್ಪಂದನೆಯಾಗಿ ಆ ರಸ್ತೆ ಯಾವುದೋ ಒಂದು ಲೇಔಟ್ ಕನೆಕ್ಟ್ ಸಾಹೇಬರಿಗಾಗಲಿ ನಮ್ಮ ಪಟ್ಟಣ ಪಂಚಾಯತ್ ಅಧಿಕಾರಿಯಾಗಿ ಫೋನ್ ಹಚ್ಚಿ ಹೇಳಿದಾಗ ಮುಂದಿನ ಕ್ರಮವನ್ನು ನಾವು ಸರಿಯಾಗಿ ತಗೋತೀವಿ ಅಂತ ಹೇಳಿ ನಮ್ಮ ಹಿರಿಯರು ಒಂದು ಮನವಿ ಪತ್ರೆಯನ್ನು ಇಲ್ಲಿ ಸಲ್ಲಿಸಕ್ಕೆ ಎಲ್ಲರೂ ಬಂದಿದ್ದೀವಿ ಸಮಾಜ ವತಿಯಿಂದ. ದಯವಿಟ್ಟು ಶಾಂತ ರೀತಿಯಿಂದ ಕೇಳ್ಕೋಬೇಕು. ಮುಂದಿನ ಸಮಾಜದ ಎಲ್ಲ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಹಿಂದೂ ಸಮಾಜದ ರುದ್ರಭೂಮಿ ಅತಿಕ್ರಮಣದ ಬಗ್ಗೆ ಯರಗಟ್ಟಿಯ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಾಂಧವರು ವಿನಂತಿಸಿಕೊಳ್ಳುವುದೇನೆಂದರೆ, ಯರಗಟ್ಟಿಯ ಹಿಂದೂ ಸಮಾಜದ ರುದ್ರಭೂಮಿಯಲ್ಲಿ ತಮ್ಮ ಪಟ್ಟಣ ಪಂಚಾಯಿತಿಯಿಂದ ರಸ್ತೆ ಮಾಡಲು ಅನುವು ಮಾಡಿಕೊಟ್ಟಿರುತ್ತೀರಿ. ಈ ರಸ್ತೆ ರುದ್ರಭೂಮಿಗೆ ಅವಶ್ಯಕತೆ ಇರುವುದಿಲ್ಲ. ಈಗಾಗಲೇ ರುದ್ರಭೂಮಿಗೆ ಹೋಗಲಿಕ್ಕೆ ಯರಗಟ್ಟಿಯಿಂದ 3 ರಸ್ತೆಗಳು ಇರುತ್ತವೆ. ಆದ ಕಾರಣ ಆ ರಸ್ತೆಯನ್ನು ತೆರವುಗೊಳಿಸಿ ವೀರಶೈವ ಲಿಂಗಾಯತ ಸಮಾಜದ ಜಾಗೆಯನ್ನು ಗುರುತಿಸಿ ಹದ್ದುಬಸ್ತು ಮಾಡಿ ನಮಗೆ 2 ಎಕರೆ ರುದ್ರಭೂಮಿಯನ್ನು ಗುರುತಿಸಿ ಇದಕ್ಕೆ ಚಕಬಂದಿ ಹಾಕಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ಕೊಡಬೇಕು. ಸ್ಮಶಾನದ ಜಾಗೆಯಲ್ಲಿ ಊರಲ್ಲಿನ ಎಲ್ಲ ಕಸ ಹಾಗೂ ಕಟ್ಟಡದ ಕಲ್ಲು ಮಣ್ಣುಗಳನ್ನು ಹಾಕಿದ್ದು ಇರುತ್ತದೆ.
ಇದನ್ನು ತಮ್ಮ ಪಟ್ಟಣ ಪಂಚಾಯಿತಿ ವತಿಯಿಂದ ಸ್ವಚ್ಛಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಸರ್ವೆ ನಂಬರ್ 765ರಲ್ಲಿ ಒಟ್ಟು ಸ್ಮಶಾನದ 6 ಎಕರೆ ಇದ್ದು ಅದರಲ್ಲಿ ಎಲ್ಲ ಸಮಾಜಕ್ಕೆ ಸಂಬಂಧ ಇರುತ್ತದೆ. ಅದರಲ್ಲಿ ವೀರಶೈವ ಲಿಂಗಾಯತ ಸಮಾಜಕ್ಕೆ 2 ಎಕರೆ ಇರುತ್ತದೆ ಮತ್ತು ಸ್ಮಶಾನದ ಜಾಗೆಯು ಅತಿಕ್ರಮಣ ಆದ ಬಗ್ಗೆ ಕಂಡುಬಂದಿರುತ್ತದೆ. ಆದ ಕಾರಣ ಒತ್ತುವರಿ ಆದ ಜಾಗೆಯನ್ನು ಗುರುತಿಸಿ ತೆರವುಗೊಳಿಸಿ ನಮ್ಮ ಸಮಾಜಕ್ಕೆ ಬರ್ತಕ್ಕಂಥ 2 ಎಕರೆ ಜಾಗೆಯನ್ನು ಗುರುತಿಸಿ ಹದ್ದುಬಸ್ತು ಮಾಡಿ ಪಟ್ಟಣ ಪಂಚಾಯಿತಿ ಅನುದಾನದಲ್ಲಿ ಕಾಂಪೌಂಡ್ ಗೋಡೆಯನ್ನು ನಿರ್ಮಿಸಿ ಕೊಡಬೇಕೆಂದು ಸಮಾಜದ ಎಲ್ಲ ಬಂಧುಗಳು ತಮ್ಮಲ್ಲಿ ವಿನಂತಿಸಿಕೊಂಡು ಇವತ್ತ ನಾವು ಅರ್ಜಿ ಮಾಡಿಕೊಳ್ಳುತ್ತೇವೆ. ಚೌತ್ರಿ ಹೋದದ್ದು ಒಂದು ಹೊಳೆ ಕಟ್ಟು ಸರ್ ಇನ್ನೊಂದು ಸ್ವಲ್ಪ ರಾಜನ ಈ ಕಡೆ ಹೊಳ್ಳಿ ಆಕ್ರಮಣದ ಬಗ್ಗೆ ಯರಗಟ್ಟಿಯ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಾಂಧವರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಯರಗಟ್ಟಿಯ ಹಿಂದೂ ಸಮಾಜದ ರುದ್ರಭೂಮಿಯಲ್ಲಿ ತಮ್ಮ ಪಟ್ಟಣ ಪಂಚಾಯಿತಿಯಿಂದ ರಸ್ತೆ ಮಾಡಲು ಅನುವು ಮಾಡಿಕೊಟ್ಟಿರ್ತೀರಿ. ಈ ರಸ್ತೆ ರುದ್ರಭೂಮಿಗೆ ಅವಶ್ಯಕತೆ ಇರುವುದಿಲ್ಲ. ಈಗಾಗಲೇ ರುದ್ರಭೂಮಿಗೆ ಹೋಗಲಿಕ್ಕೆ ಯರಗಟ್ಟಿಯಿಂದ 3 ರಸ್ತೆಗಳು ಇರುತ್ತವೆ. ಆದ ಕಾರಣ ಆ ರಸ್ತೆಯನ್ನು ತೆರವುಗೊಳಿಸಿ ವೀರಶೈವ ಲಿಂಗಾಯತ ಸಮಾಜದ ಜಾಗೆಯನ್ನು ಗುರುತಿಸಿ ಹದ್ದುಬಸ್ತು ಮಾಡಿ ನಮಗೆ 2 ಎಕರೆ ರುದ್ರಭೂಮಿಯನ್ನು ಗುರುತಿಸಿ ಅದಕ್ಕೆ ಚಕಬಂದಿ ಹಾಕಿ ಸುತ್ತಲೂ ಕಾಂಪೌಂಡನ್ನು ನಿರ್ಮಿಸಿಕೊಡಬೇಕು. ಸ್ಮಶಾನದ ಜಾಗೆಯಲ್ಲಿ ಊರಲ್ಲಿನ ಎಲ್ಲ ಕಸ ಹಾಗೂ ಕಟ್ಟಡದ ಕಲ್ಲು ಮಣ್ಣುಗಳನ್ನು ಹಾಕಿದ್ದು ಇರುತ್ತದೆ. ಇದನ್ನು ತಮ್ಮ ಪಟ್ಟಣ ಪಂಚಾಯಿತಿ ವತಿಯಿಂದ ಸ್ವಚ್ಛಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಸರ್ವೆ ನಂಬರ್ 765ರಲ್ಲಿ ಒಟ್ಟು ಸ್ಮಶಾನದ ಕ್ಷೇತ್ರ 6 ಎಕರೆ ಇದ್ದು ಅದು ನಮ್ಮ ಎಲ್ಲ ಸಮಾಜಕ್ಕೆ ಸಂಬಂಧ ಇರುತ್ತದೆ. ಅದರಲ್ಲಿ ವೀರಶೈವ ಲಿಂಗಾಯತ ಸಮಾಜಕ್ಕೆ 2 ಎಕರೆ ಇರುತ್ತದೆ ಮತ್ತು ಸ್ಮಶಾನದ ಜಾಗೆಯು ಅತಿಕ್ರಮಣ ಆದ ಬಗ್ಗೆ ಬಂದಿರುತ್ತದೆ. ಆದ ಕಾರಣ ಒತ್ತುವರಿ ಆದ ಜಾಗೆಯನ್ನು ಗುರುತಿಸಿ ತೆರವುಗೊಳಿಸಿ ನಮ್ಮ ಸಮಾಜಕ್ಕೆ ಬರ್ತಕ್ಕಂಥ 2 ಎಕರೆ ಜಾಗೆಯನ್ನು ಗುರುತಿಸಿ ಹದ್ದುಬಸ್ತು ಮಾಡಿ ಪಟ್ಟಣ ಪಂಚಾಯಿತಿ ಅನುದಾನದಲ್ಲಿ ಕಾಂಪೌಂಡ್ ಗೋಡೆಯನ್ನು ನಿರ್ಮಿಸಿಕೊಡಬೇಕೆಂದು ಎಲ್ಲ ಸಮಾಜದ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.